ಹೋಲಿ ಬಿಡವ, ಅದಕ್ಕೆ ಯಾಕಷ್ಟು ಬೇಜಾರು ಮಾಡ್ಕೊಂತಿ, ಆರಾಮಾಗಿ ತಿಂದುಕೊಂಡು ಮನ್ಯಾಗಿರು. ಏನು ತಲೆ ಕೆಡಿಸ್ಕೊಬೇಡ. ಕೆಲಸ ಎಲ್ಲ ಹೋದ್ರು ಹೋಲಿ ಬಿಡು, ಅವ್ನು ಹೊಲಸ ಬುದ್ಧಿಗೆ ಅವ್ನು ಸರಿಯಾಗಿ ಮಾಡ್ಯಾನ. ಅವ್ನು ಇನ್ನೇನು ಮಾಡೋಕ್ಕೆ ಸಾಧ್ಯ, ಇದನ್ನ ಮಾಡೋಕ್ಕೆ ಸಾಧ್ಯ ಮಾಡಿ ಅನ್ಬಿಡು. ಹೋಲಿ, ತಲೆ ಕೆಡಿಸ್ಕೊಬೇಡ, ಆರಾಮಾಗಿರು. ಹೋಲಿ, ಏನು ಬೇಜಾರಕತ್ತಣ. ಒಂಥರ ಮನುಷ್ಯ ಇಷ್ಟೊಂದು ಕೆಟ್ಟ ಕೀಳು ಮಟ್ಟಕ್ಕೆ ಇಳಿತಾನ ಅಂದರೆ ಏನು ಹೇಳ್ಬೇಕಾಗ್ತಿದ್ದಕ್ಕಂತೇನೆ ಆತಾಗ. ಅಲ್ಲಿ ಎಂಥ ಹೊಲಸು ಇರ್ಬೇಕಂತೆ ನನ್ನ ತಗ. ಏನು ನಾನು ಅವನಿಗೆ ಅನ್ಯಾಯ ಮಾಡೀನಿ? ನನ್ನ ಜೀವನ ಹಾಳು ಮಾಡಿದೆವ ಅವನ. ಕೈಯಾಗಿದ್ದಿದ್ದ ಕೆಲಸನೂ ಕಸ್ಕೊಂತಾರ ಅಂದ್ರೆ ಏನು ಹೇಳ್ಬೇಕಿದಕ್ಕೆ? ಕರೆನ ಭಾಳ ಒಂಥರ ಬೇಜಾರಾಕೈತವ ನನಗರ. ಬೇಜಾರು ಮಾಡ್ಕೋಬೇಡ. ಏನು ಮಾಡೋಕ್ಕತ್ತಿ? ಎಲ್ಲ ಹಣೆ ಬಾರ, ಹೌದಿಲ್ಲ? ನಾವು ಅಂದ್ಕೊಂಡಂಗೆ ಇರ್ತತೇನವ? ಇಲ್ಲ, ದೇವರು ನಡೆಸ್ದಂಗೆ ನಡಿಬೇಕಷ್ಟೆ. ಇಲ್ಲ, ನಾನು ತಪ್ಪು ಮಾಡಿದೆ. ಸ್ವಲ್ಪ ಇನ್ನೊಂದು ಚೂರು ವಿಚಾರ ಮಾಡಿ ಕೊಟ್ಟಿದ್ರೆ ನಾನು ಇವತ್ತು ನಿನ್ನ ಜೀವನ ಚಂದ ಇರ್ತಿತ್ತ. ನಾನು ಅಷ್ಟು ವಿಚಾರ ಮಾಡಲಿಲ್ವ. ಹುಡುಗ ಚಲೋ ಅದ ನನ್ನ ತಕ್ಷಣ ಕೊಟ್ಬಿಟ್ಟೆ, ಅದೇ ತಪ್ಪಾಗಿದ್ದು. ನೀನು ಹೊಂದ್ಕೋಬೇಡ ಬಿಡೋಣ. ನನ್ನ ಹಣೆ ಬಾರಕ್ಕೆ ಯಾರೇನು ಮಾಡೋಕ್ಕಾಗತ್ತೆ? ನನ್ನ ಹಣೆ ಬಾರನೇ ಸರಿ ಇಲ್ಲ, ಪಾಪ ನಿನಗೆ ಅನ್ನೋದು ತಪ್ಪೆ. ಏನು ಚಿಂತೆ ಮಾಡಬೇಡ, ಆರಾಮಾಗಿರ. ಹೇಳ್ರಿ, ಈಗ ಅದನ್ನೇ ಬೇಜಾರು ಮಾಡ್ಕೋಬೇಡ್ರಿ. ಬೇಕಂದ್ರೆ ಮತ್ತೊಂದು ಕೆಲಸ ನೋಡಿದ್ರೆ ಆಯ್ತು, ಇಲ್ಲ ಆರಾಮಾಗಿ ಇರೋಳಕ್ಕೆ ಮನೆಯಾಗಷ್ಟೇ. ಅಣ್ಣ, ನೀನು ಗೊತ್ತಿದ್ದಲ್ಲಿ ಎಲ್ಲಾರು ಒಂದು ಕೆಲಸ ಹುಡುಕಿ ಕೊಡೋಣ. ಕೆಲ್ಸಕ್ಕೆ ಹೋಗ್ತೇನೆ, ಒಂದು ಮಿನಿಮಮ್ ಒಂದು 10,000 ರೂಪಾಯಿ ಪಗಾರ ಬರುವಂಗೆ. ಎಲ್ಲಾರ ಅರ್ಬಿ ಅಂಗಡಿಯಾಗದು ಹೋದ್ರೆ ಹೆಂಗಿರ್ಬೋದಣ್ಣ? ಎಷ್ಟು ಕೊಡ್ಬೋದು ಪಗಾರ? ಒಂದು ಸಲ ಹೋಗಿ ಕೇಳಣ್ಣ. ಬ್ಯಾಡವ, ಹೋಲಿ, ಆರಾಮ ಮನೆಯಾಗಿರೋ. ಬೇಡಣ್ಣ, ಒಂದು ಕೆಲಸ ಹುಡುಕು ಹೊಕ್ಕೇನೆ. ನಾನು ಮನೆಯಾಗಿದ್ದ ದಂಡ ಕಡೆದು ಅಷ್ಟಾಗೈತಿ. ಕೆಲ್ಸಕ್ಕೆ ಹೊಕ್ಕೇನಣ್ಣ, ಪ್ಲೀಸ್ ಅಣ್ಣ. ಆಯ್ತು ಅಲ್ವಾ, ಒಂದು ನೋಡ್ತೀನಂತ. ಅಷ್ಟಂದೆಲ್ಲಪ್ಪ ಸಾಕು, ಬೆಳಗ್ಗಿಂದ ಏನು ತಿಂದಿಲ್ಲಕ್ಕೆ. ಏನ್ವಾ ಒಬ್ಬೇಕಿದ್ಯ ಈಗ? ಹೊಟ್ಟಿಲ್ಲದಿ? ಹಂಗೆ ಹೊಟ್ಲಿದ್ದು ಹೆಣ್ಮಕ್ಳು ಊಟ ಬಿಟ್ಕೊಂಡಿರ್ತಾರನ? ಹೇಳ ಹಂಗೆ ಮಾಡಬೇಡ, ಎದ್ದು ಕೂಳ್ತೀನಿ ಹೇಳಮ್ಮ, ಹಂಗೆ ಮಾಡಬೇಡ. ಯೋ ದೇವ್ರೆ, ಏನು ತಲೆ ಹೋಗಂಥದ್ದು ಏನಾಗೈತಿ ಈಗ? ಏನು ಬೀದಿಯಾಗ ನಿಂತಿಯೇನ? ನಾ ಬಂದು ಮಾತಾಡ ಮಟ ಸಮಾಧಾನ ಇಲ್ಲನ? ಹೇಳಿ ಕೂತೀನಿ ನಡಿ, ಹೇಳು ಫಸ್ಟ್, ಹೇಳ ಮೇಲೆ. ಅತ್ತಿಯರ ಶಾಂತಕ್ಕ ಅಡಿಗೆ ಕೊಟ್ಟು ಕಸಾಳ. ನಿಮ್ಮ ಅತ್ತಿಯರು ಬಂದಿಲ್ವಾ? ಅಲ್ಲೇ ಊಟ ಮಾಡ್ರಿ. ಒಂದು ಇದು ನಾವು ಊಟ ಮಾಡಿದ್ವಿ, ಅವ್ರಿಗೊಂಚೂರು ಕೊಡು ಅಂತೇಳಿ ಇಲ್ಲೇ ಕೊಟ್ಟು ಕಸಾಳ. ಹೌದನ? ಚಲೋ ಆತವ್ರ. ಎಲ್ಲೋಗಿದ್ದೀವ? ನಾನು ನೀನು ಹೆಂಡತಿ ಮನೆಗೆ ಹೋಗಿದ್ನಿ. ಅದು ಹೋಲಿ, ಅಲ್ಲಿ ಹೋಗಿ ಬಾಯ್ ಮಾಡಿ ಏನೋ ಕೆಲಸ ಬಿಡಿಸಿ ಅಂತಲಕ್ಕಿದೆ. ಯಾಕ ಅಲ್ಲಿ ಕಟ್ಬೇಡ? ಯಾಕ ಹಂಗ್ಯಾಕೆ ಮಾಡಿದಿ? ಯಾಕ ಆಕೆನ ಮಂದೇನ ಆಕೆ ಕಟ್ಕೊಂಡು ಹಿಂತಿಗೆ ಇಷ್ಟು ನಿಷ್ಠೂರಾಗಿ ನಡ್ಕೋತಿಯಲ್ಲ ನೀನು? ನಿನಗೇನು ಹೇಳ್ಬೇಕಂತ ನನಗೆ ಅರ್ಥ ಆಗಲಾರ್ದಂಗೆ ಆತು ಬಿಡು. ಅದಕ್ಕೆ ಹಂಗ್ಯಾಕೆ ಮಾಡಿದಿ? ಕಟ್ಕೊಂಡು ಹಿಂತೆಲ್ಲ ಆಕೆ ಹಿಂಗೆ ಕೆಲಸ ಬಿಡಿಸ್ತಿ ಯಾಕಿನ? ಅಯ್ಯೋ ಅಲ್ಲವೋ, ನೋಡಿದಾರ ಮಂದ್ಯಾರ ಏನಂದಾರು? ಅಲ್ಲ, ನೀ ಹಿಂಗೆ ಮಾಡ್ತೀಯಲ್ಲ ನೀನು, ಅವ್ರಾರ ಏನು ಅನ್ಕೊಳಕಿಲ್ಲ. ಇವ್ ಯಾಕೆ ಹಿಂಗೆ ಹೆಂಡತಿ ಮ್ಯಾಗ ಅಡ್ಡು ಯಾಕತ್ತಾನ ಅಂತ ಅನ್ಸಂಗಲ್ಲ? ಯಾಕಯ್ಯಪ್ಪ, ನಿನಗೇನು ಹೇಳ್ಬೇಕತ್ತ ನಾನು ಅಂತ? ನಾನು ನಿನಗೇನು ಚಿತ್ಗಾಲ ತುಂಬೆ ಬಂದತ್ತಾನೆ ಹಂಗೆ? ತೀರ ಅದೇನ ಅಂತಾರಲ್ಲ, ಮತ್ತೆ ನನ್ನ ಬಾಯಿಗೆ ಬರ್ತಾವ, ಮತ್ತೆ ಅನಬಾರ್ದಂತೆ ಸುಮ್ಮನೆ ನಾನು ತಲೆ ಹಿಡ್ಸಾಕತ್ತಾಗ ಗೊತ್ತಾಗೋದಿಲ್ಲ ನಿನಗೆ ಏಟ್ರ ನಿನಗೆ ಹಂಗೆ ಮಾಡೋದು ತೀರ. ಇವತ್ತು ಹೋದ್ರೆ ಅಲ್ಲಿ ನೋಡಾಕ ಕಣ್ಣೀರು ಹಾಕಕತ್ತಿದ್ಲು ಒಂದು ಅಳತಿ. ಕಳ್ಳು ಕಿತ್ತಂಗಾತ. ಹೊಟ್ಟಿಲಿದ್ದ ಹೆಂತಿದ ಮನಸ್ಸು ನೋವು ಮಾಡ್ತೀಯಲ್ಲ ಬಸರ ಹೆಣ್ಮಗಳದ. ಸುಮ್ನಿರವ ನೀನು, ಸುಮ್ನಿರು, ನಿಂಗೆ ಅದೆಲ್ಲ ಗೊತ್ತಾಗಲ್ಲ. ಹೊಟ್ಟಿಲಿದ್ದ ಹೆಣ್ಮಗಳಂತ ಅಲ್ವೇ? ಅವ್ರು ಆಕಿ ದುಡ್ದಿದ್ರಾಗ ಆರಾಮ್ ಇರ್ಬೇಕಂತ ಅನ್ಕೊಂಡಿದ್ರು, ಅದಕ್ಕೆ ಎಲ್ಲದಕ್ಕೂ ಕಲ್ಲ ಹಾಕಿ ಬಂದ. ನೀಗ ಸುಮ್ನಿರ, ನೀನು ಅದ್ಯಾವ್ದು ಕೆಲಸ ಹುಡುಕ್ತಾಳೆ, ನಾನು ನೋಡ್ತೀನಿ. ಆಕಿ ಎಲ್ಲರ ಕೆಲಸ ಹುಡುಕ್ಲಿ, ಅಲ್ಲೇ ಹೋಗಿ ಬಾಯಿ ಮಾಡಿ ಆಕಿ ಕೆಲಸ ಹತ್ಲಾರ್ದಂಗೆ ಮಾಡ್ತಾನೆ. ನೋಡ್ತೀರ, ನನ್ನ ಪಾದನ ಗಟ್ಟಿ ಅಂತ ಬರ್ಬೇಕಾಕಿ. ಅಯ್ಯೋ ದೇವ್ರಿ, ಯಾಕೆ ಹಿಂಗೆ ಮಾಡ್ತಿ ಅಂತ ನೋಡ್ಬೇಕಾತಂತೆ ನಾನು. ಅಲ್ಲ, ನಿನ್ನ ಪಾದನ ಗಟ್ಟಿ ಅಂತ ಬರ್ಬೇಕಾಕಿಲ್ಲಿ, ಅವಾಗ ನಿನ್ನ ಮನಸ್ಸಿಗೆ ಸಮಾಧಾನ ಆಕತ್ತಲ್ಲ ನಿನಗೆ? ಸಮಾಧಾನ ಅಲ್ಲ, ಹಾಲು ಕುಡ್ದಂಗೆ ಆಕತಿ. ನೀನು ರಾತ್ರಿ ಭಾಳ ಹೊತ್ತನ ಫೋನ್ನೇ ಮಾತಾಡತ್ತಿದ್ದಲ್ಲ, ನಾನು ಹಂಗಾರ ಅಯ್ಯೋ ಹೆಂಡತಿಗೆ ಫೋನ್ ಹಚ್ಚಿ ಮಾತಾಡಕತ್ನ ಏನೋ ನನ್ನ ಮಗ ಚಲೋ ಆತು ಬಿಡ ಅಂತ ನಾ ಹಿಂಗೆ ಲೆಕ್ಕ ಹಾಕಿನಿ. ಅಲ್ಲಿ ಕಟ್ಬಾಡ್ಯ ನೀನು ಅದಿಯಲ್ಲ ನೀನು. ನೀನು ಯಾರು ಕೊಟ್ಟು ಮಾತಾಡಕತ್ತಿದ್ದಿ? ನೀನು ರಾತ್ರಿ ಅಷ್ಟೊತ್ತನ ಮಾತಾಡತ್ತಿದ್ದಲ್ಲ, ಕರೆ ಹೇಳ, ಯಾರು ಕೊಟ್ಟು ಮಾತಾಡಕತ್ತಿದ್ದಿ? ಅಯ್ಯ, ನನ್ನ ಫ್ರೆಂಡ್ ಬೇ. ಅಯ್ಯೋ ದೇವ್ರೆ, ಈಗ ಯಾರು ಕೊಟ್ಟು ಮಾತಾಡಲಿ ನಾನು? ನೀ ಕೇಳೋದು ಹೆಂಗೈತಿ ಅಂದ್ರೆ ವಿಚಿತ್ರ ಆಗಿ ಗೊತ್ತಾಗ. ಯಾರು ಕೊಟ್ಟು ಮಾತಾಡಕತ್ತಿದ್ದಿ? ಯಾರು ಕೊಟ್ಟು ಮಾತಾಡ್ಬೇಕು ನೋಡು. ಯಾಕ ಫೋನ್ಯಾಗ ಒತ್ತಿರ್ತಿ, ಹಲ್ಕಿಸಿತಿರ್ತಿ ಒಂದಳ್ತಿ. ಏನ ಒಟ್ಟು ನನಗೆ ಯಾಕ ಹವಾ ಭಾವ ಸರಿ ಅನಿಸ್ವಲ್ತು. ಲಗ್ನ ಅದಾವ ನನ್ನ ನೆನಪಿರ್ಲಿ, ಏಂತದಾಳ ಅನ್ನೋದು ನೆನಪಿರ್ಲಿ. ಏಂತದಾಳ ತವ್ರ ಮನ್ಯಾಗ ಇಲ್ಲಿಲ್ಲ, ಏನು ಲಗ್ನ ಅದಾವಂತ ಅಲ್ವೇ? ಅಂದ್ರೆ ನಾನು ಆಕೆ ಪಾಡಿಗೆ ಅಲ್ಲಿದ್ಬಿಟ್ರೆ ನಾನು ಏನು ಹಿಂಗ ಇರ್ಲಿ? ನಾನು ಬೇರೆ ಮದುವೆ ಮಾಡ್ಕೊಳ್ಳೋದು ಬೇಡ ಅಂದೆ? ಆಕೆ ನಾ ಬೇಡ ಅಂತ ಹೋಗ್ಯಾಳಂಗಾರ ನನ್ನ ಜೀವನ ನಾನು ಬ್ರಹ್ಮಚಾರಿಯಾಗಿ ಹಿಂಗ ಇರ್ಲ? ನೀ ಹಂಗ ಲಗ್ನ ಪಗ್ನ ಮದುವೆ ಮಕ್ಕಳು ಬೇರೆ ಏನು ಬೇಡ ನಂಗೆ? ಏನ್ ಮಾತಾಡಕತ್ತಿ ನೀನು? ಅಲ್ಲ, ಹಂಗೆ ಕೇಳದೆ ನಿನಗಷ್ಟೇ, ಬೇರೆ ಏನಿಲ್ಲ. ಕಟ್ಕೊಂಡು ಹೆಂಡ್ತಿನ ಹೋಗಿ ಸಂಜಾಯಿಸಿ ಮಾಡಿ ಮನೆಗೆ ಕರ್ಕೊಂಬರ ನೋಡು, ಅಲ್ಕಟ್ಬೇಡ ಏನ. ಆಮ್ಯಾ ಮದುವೆ ಮಕ್ಕಳನ್ನ ನನ್ ಕೇಳವಂತಿ, ಚಪ್ಪಲ್ ತಗೊಂಡನಿ ನನಗೆ ಹೇಳಕ್ ಬಂದಾನ. ಅಯ್ಯೋ ದೇವ್ರಿ, ಈ ನಮ್ನಿ ಬೈತಾದಳಲ್ಲಪ್ಪ ನಮ್ಮವ್ವ. ಇರ್ಲಿ. ಅಲ್ರಿ ಶೋಭಕರ, ಅಲ್ಲ ನಿಮ್ಮ ಸೊಸಿ ಪೂಜೆ ಏನೋ ಚಂದ ಮಾಡಿದ್ರು, ಗೋಡನ್ನೆಲ್ಲ ಕಟ್ಟಿದ್ರು, ಭಾರಿ ಆಗಿತ್ತು ಬಿಡ್ರಿ. ಆದ್ರೆ ಅದೇನ್ರಿ ಅವ್ರ ತಂಗಿ ಬಂದೇ ಇಲ್ಲಲ್ಲ, ಅದು ಶಕುಂತ್ಲಾ.
ಊರಾಗೆಲ್ಲ ಮಾತಾಡ್ತಾರೆ ಅಕ್ಕ ತಂಗಿ ನಡಕ ಬರಬರಿ ಇಲ್ಲ, ಹೊಂದಾಣಿಕಿಲ್ಲ, ಎತ್ತಬೇಕತ್ತ ಇದು ಏನಾರು ಆಕಿನೂ ಮಾತಾಡ್ತಾಳೆ ಈಕಿನೂ ಮಾತಾಡ್ತಾಳೆ, ಇಬ್ಬರು ಒಂದೇ ತಾಯಿ ಮಕ್ಳು ಅನ್ನಂಗಿಲ್ಲೇ ಇಲ್ಲ ಅಂತೇಳಿ ಎಷ್ಟು ಮಾತಾಡ್ತಾರೆ ಗೊತ್ತೇನ್ರಿ. ಅಯ್ಯಯ್ಯವ್ವ ಏನು ಮಾಡ್ಬೇಕು ಬಿಡಯ್ಯವ್ವ, ಆ ಹುಡುಗಿ ಅದು ಯಾಕೆ ಹಂಗೆ ಮಾಡ್ತೈತಿ ಏನೋ ದೇವ್ರಿಗೆ ಗೊತ್ತು. ಏನು ಮಾಡಕತ್ತೈತಿ ಪಾಪ, ನನ್ನ ಸೊಸೆ ಅಂತರೂ ಹಂಗಿಲ್ಲ, ನಿಮ್ಗೆ ಗೊತ್ತೈತಿ ಹೌದಾ. ಅಂದ್ಮ್ಯಾಗ ಸುಮ್ಮನೆ ಬಾಯಿ ಮುಚ್ಕೊಂಡಿರೋದು ವಾಸಿ. ಬರಲಿಲ್ಲ ಅಂತ ಬರಲಿಲ್ಲ, ಏನಾರು ಅದೇನಂತ ರಾಕ್ಷಸ ಮಾಸಿ ನಿಲ್ತತನ ಅಂತೇಳಿ ಹಂಗೆ ಆಕೆ ಬರಲಿಲ್ಲ ಅಂತೇಳಿ ನಾವೇನಾರು ಪೂಜೆ ಮಾಡೋದು ಬಿಟ್ವೇನು? ಏನು ಬಂದಾರ ಏನಾರು ಉಣ್ಣೋದು ಬಿಟ್ಟು ಎದ್ದೋದ್ರೆ ಇಲ್ಲೋದಿಲ್ಲ ಅಷ್ಟೇ. ಪೂಜೆನೂ ಮುಗೀತು ಊಟನೂ ಆತು. ಇವ್ರ ಸಲ ನಾವು ಯಾಕೆ ತಲೆ ಕೆಡಿಸ್ಕೋಬೇಕು? ಕರೆಯೋದೇನು ಪದ್ಧತಿ ಕರೆದಿತ್ತು, ಬರಲಾರ್ದು ಬಿಟ್ಟಿದ್ದು ಅವ್ರಿಗೆ ಬಿಟ್ಟಿದ್ದು. ಶಾಂತಕ್ಕ ನಿಂದು ಹೊಸಾದು ಆ ಗೋಡನದು ಕಟ್ಸಿಯಲ್ಲ, ಅದೆಲ್ಲ ಕೆಲಸ ಫಲಸ ನೋಡಿ ಆಕಿಗೆ ಹೊಟ್ಟೆ ಸಂಕಟ ಬಿದ್ದೈತಿ. ಅದಕ್ಕೆ ಏನು ಬಂದಿಲ್ಲಕ್ಕಿ ಅಷ್ಟೇ. ಹೋಲ್ ಬಿಡಯ್ಯವ, ಬಿದ್ರೆ ಬೀಳ್ವಲ್ತಕ್ಕ. ನಮ್ದು ಏನೈತೆ ಕೆಲಸ ನಾವು ಮಾಡ್ತಾ ಇದ್ದೀವಿ. ಸಂಕಟ ಬೆಳೆಸ್ಕೊಂತಿರ್ಲಿ ಅಷ್ಟೇ, ಹೌದಿಲ್ಲ. ದೇವ್ರು ನಮಗೆ ಇನ್ನೊಬ್ರಿಗೆ ಸಂಕಟ ಬೀಳುವಂಗೆ ಬೆಳೆಯೋಕೆ ಅವಕಾಶ ಕೊಟ್ಟಾನಲ್ಲ ಅಂತೇಳಿ ಖುಷಿ ಪಡ್ಬೇಕಷ್ಟೇ. ನಮ್ಮ ಕಾಯ್ಕ ನಾವು ಮಾಡ್ಕೊಂತ ಹೋಗ್ಬೇಕು. ಸಂಕಟ ಬೀಳೋರು ಹೆಂಗಿದ್ರು ಬೀಳ್ತಾರ. ಅಯ್ಯೋ ಪ್ರೇಮಕರ, ಈಗ ಮತ್ತೆ ಅದನ್ನ ಮಾತಾಡ್ಕೊಂಡು ಕುಂದ್ರಬೇಡ್ರಿ. ಮನೇನ ಕೆಲಸ ಮುಗ್ದಾವ ಇಲ್ಲ? ಮನೇನ ಕೆಲಸ ಬಾಂಡೆ ಒಂದು ತಿಕ್ಕಿದ್ರೆ ಆಕತ್ ನೋಡುವ. ಒಟ್ಟಿಗೆ ಎದ್ದು ಬರೀ ದೌಡ್, ಇವತ್ತು ಆರ್ಡ್ರ್ ಭಾಳ ಅದಾವ, ಗಡ ಮುಗಿಸ್ಬೇಕು. ಆತೀರ ನಾ ಹಂಗಾರೆ ಹೋಗ್ಲೇ ರೀ? ನೀವು ಹೋಗವ, ಕೆಲಸ ಮಾಡ್ಕೋ. ಅಲ್ಲ ಏನ ಬರೀ ಮಾತಾದು ನೀನು. ಅಲ್ಲ ಶಾಂತಕ್ಕರ ಬರೀ ಕೆಲಸ ಅಂತೇಳಿ ಕೆಲಸದ ಕಡೆಯಿಂದ ಲಕ್ಷ್ಯ ಭಾಳ ಕೊಟ್ಟಾರ. ಏನು ಮೊಮ್ಮಕ್ಳು ಕೂಡ ಇದ್ರಾಗ ಅದಾರ ಇಲ್ಲ? ದಾದಿನಾಥ ವಿಶೇಷ ಏನಾರ? ವಿಶೇಷ ನಿನ್ನ ಬಾಯಿರ್ಕಿಲ್ಲ ಹಂಗೆ ಆಗ್ಲೇವ. ನೋಡೋಣ ಇನ್ನೊಂದು ಸ್ವಲ್ಪ ದಿನ, ಮತ್ತು ಇನ್ನೂ ಟೈಮ್ ಅಂತೂ ಐತಿ. ನೋಡೋಣ ಇನ್ನು ದೇವ್ರು ಯಾವಾಗ ಕಂಡು ಬಿಡ್ತಾನ ಅಂತೇಳಿ ನೋಡ್ಬೇಕಾಗೈತಿ. ಹಂಗಾರೆ ನಾ ಬಾಂಡೆ ತಿಕ್ಕಕ್ಕಂತವ್ರಿಪ್ಪ, ಕೆಲಸ ಬೇಕಾದಷ್ಟು ಅದಾವ. ಅಲ್ಲ ನಿಮ್ಮ ಅಕ್ಕ ಅದೇನೋ ಅಂಗಡಿ ಪೂಜೆ ಮಾಡಿ ಕರೆದ್ರೆ ಹೋಗಾಕಿ ಏನು ರೋಗ ಬಂದಿತ್ತು ನಿನಗೆ? ಈ ನಮನಿ ಮಾಡೋದಾ ನೀನು? ಅವ ಆಕೆ ನನ್ನ ಕರೆದಿಲ್ಲ, ನಾ ಯಾಕೆ ಹೋಗ್ಲಿ? ಅಲ್ಲ ಆಕೆ ನಂಗೆ ಹಪ್ಪಳ ಉದ್ದಕ್ಕೆ ಹೋಗ್ತೇನಂತ ಮಾಡಿಯಾ ಬ್ಯಾಂಕಿಗೆ? ದುಡಿಯಾಕ AC ರೂಮ್ನಾಗ ಕುತ್ಕೊಂಡು ಆರಾಮಾಗಿ ದುಡ್ದು ಪಗಾರ ತಗೊಂಬರ್ತೇನೆ ನಾನು. ಆಕಿಗಿಂತ ಜಾಸ್ತಿ ಪೊಗರು ದೌಲತ್ತು ನನಗಿರ್ತತಿ. ಏನ ಆಕಿಗಿಂತ ಜಾಸ್ತಿ ದೌಲತ್ತು ಪೊಗರು ನನಗಿರ್ತತಿ. ನಾನು ಯಾಕವ ಕರಿಲಾರ್ದ ಹೋಗ್ಬೇಕು? ಬೇಕಾ ಕರಿಬೇಕಿತ್ತು ಅಷ್ಟಕ್ಕಿಗೆ ತಂಗಿ ಬರ್ಲಿ ಅನ್ನೋದಿದ್ದಿತ್ತಂದ್ರೆ. ಆಕಿ ನಾಟಕ ಏನ್ ಕೇತಿ, ಸುಮ್ಮನಿರ ನೀನು. ಈಗ ಒಂದ್ ಸ್ವಲ್ಪ ಚಲೋ ಗಂಡ ಸಿಕ್ಕ ಕೈಯಾಗ ಒಂದ್ 4 ರೊಕ್ಕ ಕಡಾಕತ್ತಾವಲ್ಲ, ಸೊಕ್ಕ ಬಂದತಿ. ಯಾಕವ ಯಾಕೆ ಹಂಗೆ ಮಾತಾಡ್ತಿ? ಯಾರಿಗೆ ಸೊಕ್ಕ ಬಂದೈತಿ? ಆಕಿ ಹಂಗೆ ಸೊಕ್ಕ ಬಂದಂಗೆ ನಡ್ಕೊಳ್ಳೋ ಹೆಣ್ಮಗಳಲ್ಲ ಏನ? 2-3 ಸಲ ಕೇಳಿದ್ಲು, ಬಂದಿಲ್ಲನ ಆಕಿ ಇನ್ನೂ ಬಂದಿಲ್ಲನ ಅಂತೇಳಿ. ಅಪ್ಪ 2-3 ಸಲ ಕೇಳಿದ್ನಂತ, ಯಾಕ ಒಂದ್ ಫೋನ್ ಹಚ್ಬೋದಿತ್ತಲ್ಲ ನನಗೆ, ಅರ್ಜೆಂಟ್ ಬಾರ ಯಾಕ ಬಂದೇ ಇಲ್ಲಲ್ಲ ಅಂತೇಳಿ ಹೋಗಿದ್ದೆ. ಫೋನ್ ಮಾಡ್ಲಾರ್ದನ ಅಯ್ಯೋ ದೇವ್ರೆ ಏನ್ ನಾಟಕ ಮಾಡ್ಯಾಳ ನಿಮ್ಮ ಮುಂದಕ್ಕೆ, ಬಂದಿಲ್ಲಲ್ಲ ಅಂದ್ರೆ ಏನ್ ಮಾಡ್ಬೇಕು? ಕರಿಬೇಕಿತ್ತು, ಬರ್ತಿತ್ತು. ನೀನೊಬ್ಬ ಅಪ್ಪ, ನೀ ಸುಮ್ಮನೆ ನೀ ಆಕಿಗೆ ಯಾವಾಗಿದ್ರು ಸಪೋರ್ಟ್ ಅದಿ. ಇಲ್ಲ ನೀ ಮಾಡ ಅಡ್ನಾಡಿ ಕೆಲ್ಸಕ್ಕೆ ಸಪೋರ್ಟ್ ಮಾಡ್ತಾರ ತಡಿ ನಿನಗಂಗಾರ. ಕಬ್ರಿಗೇಡಿ ಊರ್ ಕಬ್ರಿಗೇಡಿ ಏನು ಎತ್ತ ಅನ್ನೋದು ನಿನಗೊಂದು ಸ್ವಲ್ಪ ನಿನಗೆ ಯೋಚನೆ ಇದ್ದಿತ್ತು, ನಿಂಗೆ ಯಾಕೆ ಮಾಡ್ತಿದ್ದೆ ಹೇಳು? ಅಲ್ಲ ಹುಡುಗಿ ಏನು ನೀ ಹೆಂಗೆ ಹೇಳ್ಬೇಕು ನಿನಗೆ ಅಂತ ನಾನು. ಅಲ್ಲವ ನೀ ಯಾವಾಗಲೂ ನನಗೆ ಯಾಕೆ ಬೈತಿ? ಯಾಕ ಕರಿಬೇಕಿತ್ತು ನನ್ನ? ಆಕಿ ನನ್ನ ಕರ್ದಿಲ್ಲ, ನೀ ಆಕಿಗೆ ಬೈಬೇಕು, ಅದನ್ನ ಬಿಟ್ಟು ನೀ ನನಗೆ ಹೇಳಕತ್ತೀಯಲ್ಲ ಉಲ್ಟಾ. ಅಕ್ಕ ನನಗೆ ಹೇಳಿದ್ಲಕ್ಕಿ ಎಲ್ಲಾರನು ಕರ್ಕೊಂಡ್ ಬಾ ಮಾವ, ಪೂಜೆ ಇಟ್ಕೊಂಡೇನ್ ಮನ್ಯಾಗ ಅಂತೇಳಿ. ಅಲ್ಲ ನಾವು ಬಂದಕ್ಕಿ ಅವಾಗ ಬಂದಾಳ, ನಾ ಹೋಗೇನಿ ಈಕಿನ ಕರೆದ್ರು ಅಲ್ಲಿ ಅಂತ ನೋಡವ ಈಕ. ಅಲ್ಲ ಮತ್ತೆ ನನಗೂ ಫೋನ್ ಹಚ್ಚಿಲ್ಲವ, ನಿಮ್ಮ ಅಪ್ಪಗ ಹೇಳಿದ್ದೆ ಯಪ್ಪ ಅವನ್ ಕರ್ಕೊಂಬಾ ಅಂತೇಳಿ. ಮುಗಿತು, ನಾ ಬಂದೆ. ಯೋ ದೇವ್ರೆ, ಅಲ್ಲ ಹೊರಗಿನ ಮಂದೇನ ಎಲ್ಲ ಪತ್ರಿಕೆ ಕೊಟ್ಟು ಹೇಳಿ ಕೇಳಿ ಹೋಗಾಕ ಏನು ಹುಚ್ಚರು ಸಂತ್ಯಪ್ಪ ನಿಂದಂತ. ನಂದು ಹಂಗ ನೋಡು, ಕರಿಲಾರ್ದಾರ ಮನೆಗೆ ನಾ ಹೋಗುದಿಲ್ಲ ಅಷ್ಟೇ. ಹೋಗ್ಲಿ ಬಿಡ ಅತ್ತ. ಆಕಿ ಮನ್ಸಿಗೆ ಇಷ್ಟ ಇಲ್ಲ ಅಂದ್ರೆ ಯಾರು ಏನ್ ಮಾಡಾಕತ್ ಬಿಡು. ಆಕಿ ನಿನ್ ಮೇಲೆ ಎಷ್ಟು ಜೀವದಾಳ ಆಕಿ. ಪಾಪ ನೀನು ಭಾಳ ಸರಿ ಹೋಗ್ಲಿ ಅಂತ ಎಷ್ಟೆಲ್ಲ ತಲೆ ಕೆಡಿಸ್ಕೊಂಡು ಏನೇನೆಲ್ಲ ವಿಚಾರ ಮಾಡ್ತಾಳ. ನೋಡಿದ್ರೆ ನೀ ಹಿಂಗೆ ನಡ್ಕೊಂತೀಯ ಆಕಿ ಕೂಟ. ಯಾಕೆ ಹಿಂಗೆ ಮಾಡ್ತೀಯ ಏನವ ದೇವ್ರಿಗೆ ಗೊತ್ತ ಒಟ್ಟು. ಏನವ ಅಂತ ತ್ಯಾಗ ಮಾಡಿದ್ದು ನನ್ನ ಬಾಳೆ ಸರಿ ಆಗ್ಲಿ ಅಂತೇಳಿ? ನನ್ಗೇನು ಗೊತ್ತಿಲ್ಲ ಬಿಡ ಅಂತ ತ್ಯಾಗ ಮಾಡಿದ್ದೇನು. ಅಯ್ಯೋ ದೇವ್ರೆ, ಏನು ಬಂದು ಇಲ್ಲಿ ಮನ್ಯಾಗ ಏನಾರ ಮಾತಾಡೋಣ ನನ್ನ ಪರವಾಗಿ? ಇಲ್ಲ, ಇನ್ನೇನವ ತ್ಯಾಗ ಮಾಡಿದ್ದಕ್ಕೆ? ತ್ಯಾಗ ಮಾಡಕ್ಕೆ ಏನೈತೆ ಹುಡುಗಿ? ಕಡಿಗಲ್ಲೇ ಕನ್ಯೆ ನೋಡಕ್ಕೆ ಹೋದಂಗೆ ನಾಟಕ ಮಾಡಿ ನೀ ಬಂದು ಮನೆ ಸೇರಕ್ಕೆ ಕಾರಣ ಯಾರಂತ ಮಾಡಿ? ನಿಮ್ಮ ಅಕ್ಕನ ಏನ? ಅಯ್ಯೋ ಮತ್ತೆ ಕನ್ಯೆ ನೋಡಕ್ಕೆ ಹೋಗಂತ ಹೇಳಿ ಐಡಿಯಾ ಕೊಟ್ಟಿದ್ಯಾರು? ಹೋ ಅಂದ್ರೆ ನೀವೆಲ್ಲರೂ ಸೇರಿ ನಾಟಕ ಮಾಡಿದ್ರನ ಇದನ್ನ? ನಾಟಕನ ಮತ್ತೊಂದ ಒಟ್ಟು ನೀನು ಬಾಳೆ ಸರಿ ಹೋಗ್ಬೇಕಿತ್ತು, ಇಷ್ಟೇ ಬೇಕಾಗಿದ್ದು. ನಾಟಕ ಪಾಟಕ ಕೂಟಕ ಇವೆಲ್ಲ ಏನು ಇಲ್ವಾ, ಅರ್ಥ ಮಾಡ್ಕೊ. ಅಂದ್ರೆ ಈ ನಮ್ಮ ಅಕ್ಕಗೆ ಹೆಂಗ್ ಗೊತ್ತಾನ, ನಾನು ಈಗ ಕೊಂಪ ಕೊಳಿಬೇಕು ಅಷ್ಟೇ. ಅಷ್ಟೇ, ಮತ್ತೇನು ಇಲ್ಲ. ಅದಕ್ಕೆ ಇಂಥದೊಂದು ಆಟ ಆಡಾಳಿಕೆ ಇಷ್ಟೇ, ಮತ್ತೇನು ಇಲ್ಲ. ಇರ್ಲಿ ಯಾರೇನು ಏನೇನು ಮಾಡ್ತಾರಲ್ಲ ಮಾಡಲಿ, ಎಲ್ಲ ನಾನು ಒಳ್ಳೇದಕ್ಕೆ ಅನ್ಕೋತೇನೆ. ನಾನು ತಲೆ ಕೆಡಿಸ್ಕೊಳಕ್ ಹೋಗಲ್ಲ, ನನಗೂ ಗೊತ್ತೈತಿ. ಆಕೆ ಆ ಕೆಲಸದಾಗ ಬೆಳೆದ್ರೆ ನಾನು ಈ ಕೆಲಸದಾಗ ಬೆಳಿತೀನಿ. ಇರ್ಲಿ.
ನೋಡುವ ಆಕಿ ನಿನ್ನ ಸ್ವಂತ ಅಕ್ಕ. ದಾಯದ್ರ ಮಕ್ಕಳು ಮಾಡ್ದಂಗೆ ಮಾಡಕ್ಕೆ ಹೋಗಬೇಡ. ಚಂದಾಗಿ ಹೊಂದಾಣಿಕೆಯಿಂದ ಇರ್ರಿ ಇಬ್ರು. ನೋಡ್ದಾರ ಹೌದವ ಏನು ಆಗ್ತಂಗ್ಯಾರವ ಇವ್ರು, ಇದ್ರೆ ಹಿಂಗಿರ್ಬೇಕು ಅಂತ ಅನ್ಬೇಕು. ಏನು ಅದನ್ನು ಬಿಟ್ಟು ಈ ರೀತಿ ಮಾರಿ ಸೊಟ್ಟಿಗೆ ಮಾಡಿಕೊಂಡು ಇದ್ರೆ ಎದಕ್ಕೆ ಬಂತು ಹೇಳವ ನೀನು? ನೋಡೋಣ, ಹಂಗೆ ಮಾಡಬಾರ್ದವ ಮಗಳ, ಹಂಗೆ ಮಾಡಬಾರ್ದವ. ಆಯ್ತು, ಸಂಜೆಗೆ ಹೋಗಿ ಮಾತಾಡ್ಸ್ಕೊಂಡು ಬರ್ತೇನೆ. ಹೋಗಿ ಬಾ. ಆದರೂ ಇವತ್ತು ಬೆಳಗ್ಗೆ ಬರ್ಬೇಕಿತ್ತು ನೀನು. ಯಾಕಂದ್ರೆ ಮಂದಿ ನಿನಗೆ ಯಾರು ಏನು ಅಲ್ಲ, ಅಕ್ಕಿಗೆ ನನ್ನಲ್ಲ ನಿನಗಂತಾರೆ ನೋಡ, ಹುಡುಗಿ ಬಂದೇ ಇಲ್ಲ ಒಂದೀಟು ಅದೆಂಥದಿರ್ಬೇಕು ತೀರ ಅಂತಾರೆ. ಆಯ್ತು, ಆ ಮಂದಿ ಯಾವಾಗಿದ್ರು ನನಗೆ ಅನ್ಬೇಕಂತೇಳಿ ಕಾಯ್ತಿರ್ತಾರಲ್ಲ, ಹೆಂಗಿದ್ರು. ಆಯ್ತು ತಗೋ. ಹಿಂಗೆ ನೋಡುವ, ಏನಾರು ಹೇಳಿದ್ರೆ ಕೌಬೋ ಅಂತಾಳ. ನಾನು ಕೈಯೇ ಬಿಟ್ಟನವ ಇವ, ಹೇಳೋದು ಕೇಳೋದು ಎಲ್ಲ. ಅಡುಗೆ ಏನಾರ ಮಾಡಿದರೆ ಸರಿ, ಇಲ್ಲ ಅಂದರೆ ಇಲ್ಲ ಅಷ್ಟೇ. ಮಾಡು ಬಿಡು, ಯಾಕೆ ಮಾಡಲ್ಲ ಏನು ಕೇಳಕ್ಕೆ ಹೋಗೋದಿಲ್ಲ ನಾನು. ಸುಮ್ಮನೆ ಇರ್ತೇನೆ ನೋಡು. ಎದ್ದು ನನ್ನ ಕೈಲಿ ನೀಗಿದಾಟು ನಾ ಕೆಲಸ ಮಾಡ್ತೀನಿ, ಇಲ್ಲ ಅಂದಷ್ಟು ಕೈ ಬಿಟ್ಟು ಸುಮ್ಮನೆ ಇರ್ತೇನೆ. ಅವ ಬೇಜಾರು ಮಾಡ್ಕೊಬೇಡ್ವೆ, ಕ್ರಮೇಣ ತಾನ ಬುದ್ಧಿ ಕಲ್ಕೋತಾಳೆ. ಏನು ಮಾಡ್ಬೇಕು ಹೇಳವ, ಹುಡುಗಾಟಿಕೆ ವಯಸ್ಸಿನ್ನು ಕ್ರಮೇಣ ಕಲಿತಾಳೆವ.